ನಾವು ಕೊಡ್ತಾ ಇರುವಂಥದ್ದು ರಿಸರ್ವೇಷನ್ನು ಕಾಂಟ್ರಾಕ್ಟರ್ಸಲ್ಲಿ. ಈ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಡಿಯಿಂದ ಬರೋದಿಲ್ಲ, ಅದು ನಮ್ಮ ಇಂಟರ್ನಲ್ ಕೋಟಾ ಅಡ್ಜಸ್ಟ್ಮೆಂಟ್. ಅದು ಇಲ್ಲಿಯವರೆಗೆ ಕಾಂಟ್ರಾಕ್ಟರ್ಸಲ್ಲಿ ರಿಸರ್ವೇಷನ್ ಕೊಟ್ಟಿರುವಂಥದ್ರಲ್ಲಿ 43% ಕೊಟ್ಟಿದ್ದೀವಿ. 43% ಆಲ್ರೆಡಿ ರಿಸರ್ವೇಷನ್ನ ವಿವಿಧ ಸಮುದಾಯದವರಿಗೆ ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ 17.15% ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ 6.95 ಕೊಟ್ಟಿದ್ದೀವಿ. ಪ್ರವರ್ಗ 1 ಅವರಿಗೆ 4% ಕೊಟ್ಟಿದ್ದೀವಿ. 99 ಜಾತಿಗಳು ಬರ್ತಾವೆ ಅದರಲ್ಲಿ, ಪ್ರವರ್ಗ 1ರಲ್ಲಿ. OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ 100 ಜಾತಿಗಳು ಬರ್ತವೆ, ಅದಕ್ಕೆ 15% ಕೊಟ್ಟಿದ್ದೀವಿ. ಈಗ ಮೈನಾರಿಟಿಯವರಿಗೆ, ಮೈನಾರಿಟಿ ಒಬ್ಬರೇ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಸುಮಾರು 7-8 ಸಮುದಾಯ ಬರುತ್ತೆ. ಧರ್ಮಾಧಾರಿತ ರಿಸರ್ವೇಷನ್ನು ಸುಪ್ರೀಂ ಕೋರ್ಟರೇ ಸ್ಟ್ರಕ್ ಮಾಡಿದ್ದಾರೆ ಅಂತ ಪುಂಖಾನುಪುಂಖ BJP ಊದ್ತಾ ಇದ್ದಾರಲ್ಲ. ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟಿಲ್ಲ ನಾವು. 50% ರಿಸರ್ವೇಷನ್ ಏನಿದೆ ಅದನ್ನು ಎಲ್ಲೂ ಟಚ್ ಮಾಡೋಕ್ಕಾಗಲ್ಲ, ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದನ್ನು ಮೀರಿ ಟಚ್ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದು BJPಯವರೇ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಕಾನೂನನ್ನು ತಗೊಂಬಂದು 2017ರಲ್ಲಿ 10% ಕೊಟ್ಟರು ಇಡೀ ದೇಶಾದ್ಯಂತ. 50% ಇದ್ದು 60% ಆಯ್ತು. ಈಗ ಅದರ ಅಡಿನೆಲ್ಲ ರಿಸರ್ವೇಷನ್ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟರ್ಸಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದೇನಾದರೂ ಆ ಥರದ್ದು ಇದ್ದರೆ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಪಾರ್ಲಿಮೆಂಟ್ಗೆ. ಪಾರ್ಲಿಮೆಂಟಲ್ಲಿ ಯಾರವ್ರೆ? BJP ತಾನೇ. ನಾವಿದ್ದೀವಾ? ನಾವು ಅಮೆಂಡ್ ಮಾಡೋಕ್ಕಾಗ್ತದ? ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದು ನಮ್ಗೆ ಅವಕಾಶ ಇದೆಯಾ? ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡ್ತೀವಿ, ಮೂಲ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ, ಬೇಸಿಕ್ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟವ್ರು ಯಾರು? ಅನಂತಕುಮಾರ್ ಹೆಗ್ಡೆ BJPಯವರು ಸಂಸದರಾಗಿದ್ದರು. ಮಾರ್ಚ್ 2024ರಲ್ಲಿ 400 ಸೀಟನ್ನು ನೀವು ಗೆಲ್ಲಿಸಿರೆ ದೇಶದ ಇತಿಹಾಸ ಹಣೆಬರವನ್ನೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದರು ಓಪನ್ ಭಾಷಣದಲ್ಲಿ. ಬರೀ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ಬರು ಮಂತ್ರಿ ಹೇಳಿದ್ರು, ಯೂನಿಯನ್ ಮಿನಿಸ್ಟ್ರು. ಮಧ್ಯಪ್ರದೇಶದೊಬ್ಬರು ಮಂತ್ರಿ ಹೇಳಿದರು, 2/3 ಮೆಜಾರಿಟಿ ಬಂದರೆ ಇಂಡಿಯನ್ ಹಣೆಬರನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದವ್ರು ನಾವಲ್ಲ. ಅಮಿತ್ ಶಾರವರು ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಹುಚ್ಚು ಪ್ರಣಾಮ ಮಾಡ್ತಾ ಇದ್ದೀರಲ್ರಿ ನೀವು. ಬರೀ ಅಂಬೇಡ್ಕರ್ 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 ಅಂತ ಹೆಸರು ಹೇಳಿದ್ರೆ ನೀವು ನರಕಕ್ಕೆ ಹೋಗ್ತೀರಾ. ದೇವ್ರ ಹೆಸರನ್ನ ನಾಮನ ಭಜನೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿದ್ದು ಯಾರು? ಅಂದರೆ ಅಂಬೇಡ್ಕರ್ ವಿರುದ್ಧ ಎಷ್ಟು ಅಸಹನೆ ಇದೆ ಅನ್ನುವಂಥದ್ದು ನಿಮಗೆ. BJPಯವ್ರಿಗೂ ಮತ್ತು ಸಂವಿಧಾನಕ್ಕೂ ಏನ್ರಿ ಸ್ವಾಮಿ ಸಂಬಂಧ? ಏನು ಭಾಸ್ಕರ್, BJPಯವ್ರಿಗೂ ಸಂವಿಧಾನಕ್ಕೂ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೆ ಸಂಬಂಧ ಕಲ್ಪಿಸಿದಂಗೆ. ಸಡನ್ನಾಗಿ ಅವರ ಮೇಲೆ ಏನು ಮಸೀಮೆ ಎತ್ಕೊಂಡಿದ್ದೆ ಅದನ್ನು ತೊಳೆಯುವಂಥದ್ದಕ್ಕೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ತಿರುಚಿ ಟ್ವಿಸ್ಟ್ ಮಾಡಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥದ್ದಕ್ಕೆ ನಿರಂತರವಾಗಿ ಒಂದು 3-4 ದಿವಸ ಚರ್ಚೆಯಲ್ಲಿರಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ.